ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಪ್ರತಿದಿನ ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ವಿ. ಆದರೆ ಇವತ್ತು ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ಎರಡು ಒಂದೇನಾ ಎನ್ನುವ ನಿಮ್ಮ ಗೊಂದಲಕ್ಕೆ ತೆರೆ ಹಾಕುತ್ತಿದ್ದೇವೆ. ಹೌದು, ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ನೀವು ಅಂದುಕೊಂಡಂತೆ ಎರಡೂ ಒಂದೇ ಅಲ್ಲ. ಇವರಿಬ್ಬರ ನಡುವೆ ದೊಡ್ಡ ವ್ಯತ್ಯಾಸವೇ ಇದೆ. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವುದು ಅಗತ್ಯವಾಗಿ ಇರುತ್ತದೆ. ಅದೇನು ಅಂತ ತಿಳಿಸೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಈ ವಿಡಿಯೋನ ಕಮೆಂಟ್ ಮಾಡಿ, ಶೇರ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದು ಅಂದರೆ ಮೊದಲನೇದು ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ? ಇದು ಹೃದಯ ಪ್ಲಂಬಿಂಗ್ ಸಮಸ್ಯೆ ಇದ್ದಂತೆ. ಅಂದರೆ ಹೃದಯಕ್ಕೆ ರಕ್ತವನ್ನು ಕೊಂಡೊಯ್ಯುವ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾದಾಗ ಹೃದಯದ ಭಾಗಕ್ಕೆ ಸರಿಯಾಗಿ ರಕ್ತ ಸಂಚರಿಸಿಕೊಳ್ಳುವುದಿಲ್ಲ. ಇದರಿಂದ ಹೃದಯದ ಸ್ನಾಯುಗಳು ಹಾನಿಗೊಳಗಾಗುತ್ತವೆ. ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಎದೆ ನೋವು, ವಿಪರೀತ ಬೆವರುವುದು, ಉಸಿರಾಟದ ತೊಂದರೆ ಮತ್ತು ಕೈ ಅಥವಾ ಕಾಲು ಕುತ್ತಿಗೆಗಳು ನೋವು ಕೊಡುವುದು ಇವೆಲ್ಲವೂ ಆಗುತ್ತೆ. ವಿಶೇಷತೆ ನೋಡೋಣ. ಈ ಸಮಯದಲ್ಲಿ ವ್ಯಕ್ತಿಯು ಪ್ರಜ್ಞೆ ಇಲ್ಲದಿರುತ್ತಾನೆ ಮತ್ತು ಹೃದಯ ಬಡಿತ ಮುಂದುವರಿಯುತ್ತಲೇ ಇರುತ್ತದೆ. ಎರಡನೆಯದಾಗಿ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು? ಇದು ಹೃದಯದಲ್ಲಿ ಎಲೆಕ್ಟ್ರಿಕಲ್ ಸಮಸ್ಯೆ. ಹೃದಯದಲ್ಲಿರುವ ವಿದ್ಯುತ್ ಸಂಕೇತಗಳಲ್ಲಿ ಇದ್ದಕ್ಕಿದ್ದಂತೆ ಏರುಪೇರಾಗಿ ಹೃದಯ ಬಡಿಯುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತದೆ. ವ್ಯಕ್ತಿಯು ತಕ್ಷಣವೇ ಪ್ರಜ್ಞೆ ತಪ್ಪಿ ಬಡೆಯಂತೆ ಕೆಳಗೆ ಬೀಳುತ್ತಾನೆ. ಉಸಿರಾಟ ಮತ್ತು ರಕ್ತದೊತ್ತಡ ಸಂಪೂರ್ಣವಾಗಿ ನಿಲ್ಲುತ್ತದೆ. ಇದು ಹಾರ್ಟ್ ಅಟ್ಯಾಕ್ಗಿಂತಲೂ ಅತ್ಯಂತ ತುರ್ತು ಪರಿಸ್ಥಿತಿ ಆಗಿರುತ್ತದೆ. ಒಂದು ವೇಳೆ ಯಾರಾದರೂ ಕಾರ್ಡಿಯಾಕ್ ಅರೆಸ್ಟ್ಗೆ ಒಳಗಾಗಿದ್ದರೆ CPR ಕಾರ್ಡಿಯೋಪಲ್ಮನರಿ ರಿಸೋಸಿಯೇಷನ್ ನೀಡುವುದರಿಂದ ಮತ್ತು ಆಂಬ್ಯುಲೆನ್ಸ್ಗೆ ಕರೆ ಮಾಡುವುದರಿಂದ ಅವರ ಜೀವ ಉಳಿಯಬಹುದು. ಸರಳವಾಗಿ ನೆನಪಿಡಬೇಕು ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ರಕ್ತ ಪ್ರವಾಹದ ತಡೆ, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಬಡಿತದ ದಿಢೀರ್ ನಿಲುಗಡೆ. ಈ ಜೀವ ಉಳಿಸುವ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಕ್ಷಣ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯಕರ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.